ಕಲೆಗಳಿಗೆ ಅಧಿಪತಿ ಈಶ್ವರ. ಅದರಲ್ಲೂ ನಾಟ್ಯಕ್ಕೆ ರಾಜ ನಟರಾಜ. ಇವತ್ತು ಈಶ್ವರ ತನ್ನ ಅರ್ಧ ದೇಹದ ಭಾಗವನ್ನು ಹೇಗೆ ಕಳ್ಕೊಂಡ್ರು ಮತ್ತು ಆ ಭಾಗದ ದೇಹವನ್ನು ಯಾರಿಗೆ ಕೊಟ್ಟರು ಅಂತಕ್ಕಂಥ ಈ ಕಥೆಯ ಮೂಲಕ ತಿಳ್ಕೊಳ್ಳೋಣ. ಒಂದು ಸರ್ತಿ ಕೈಲಾಸದಲ್ಲಿ ಒಂದು ದೊಡ್ಡ ಔತಣಕೂಟವನ್ನು ಈಶ್ವರ ಏರ್ಪಡಿಸಿರ್ತಾರೆ. ಎಲ್ಲರೂ ಬಂದಿರ್ತಾರೆ. ಔತಣಕೂಟಕ್ಕೆ ತುಂಬ ಚೆನ್ನಾಗಿರ್ತಕ್ಕಂಥ ನೃತ್ಯಗಾರ್ತಿಯರು, ಡ್ಯಾನ್ಸರ್ಸು, ಕಮಿಡಿಯನ್ಸು, ಆರ್ಟಿಸ್ಟ್ಸು, ಚಿತ್ರಕಲಾವಿದರು ಎಲ್ಲರೂ ಬಂದಿರ್ತಾರೆ. ಎಲ್ಲರೂ ತಮ್ಮ ತಮ್ಮ ಕಲಾ ಕೌಶಲ್ಯವನ್ನು ಈಶ್ವರ ಒಂದು ಜಾಗದಲ್ಲಿ ಕೂತಿರ್ತಾರೆ. ಮಧ್ಯದಲ್ಲಿ ಪಕ್ಕದಲ್ಲಿ ಪಾರ್ವತಿ, ಅದರ ಪಕ್ಕದಲ್ಲಿ ಗಣೇಶ ಭಗವಾನ್, ಅದರ ಪಕ್ಕದಲ್ಲಿ ದೇವಯಾನಿ, ವಲ್ಲಿಯ ಮಧ್ಯೆ ಕಾರ್ತಿಕೇಯ, ನಂದಿ, ಎಲ್ಲರೂ ಸಮಕ್ಷಮದಲ್ಲಿ ಈ ದೊಡ್ಡ ಪಾರ್ಟಿ, ಇದೊಂದು ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿರುತ್ತದೆ. ಎಲ್ಲರೂ ತುಂಬ ಚೆನ್ನಾಗಿ ಉತ್ತಮವಾಗಿರ್ತಕ್ಕಂಥ ಸಮಯವನ್ನು ಕಳೀತಾ ಇರ್ತಾರೆ. ಕೊನೆಯದಾಗಿ ಪ್ರಪಂಚದಲ್ಲೇ ಭೂಲೋಕದಲ್ಲಿ ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬ ಹಾಸ್ಯಗಾರ, ಕಮಿಡಿಯನ್ನು ಬರ್ತಾನೆ. ಈ ಕಮಿಡಿಯಂದು ಸ್ಪೆಷಾಲಿಟಿ ಏನು ಅಂದರೆ ಈತ ಜಾದೂಗಾರನೂ ಕೂಡ, ಮಾಯಾವಿನೂ ಕೂಡ. ಸರಿ, ಈ ಮೋಡಿಗಾರ ಬರ್ತಾನೆ. ತನ್ನ ವಿದ್ಯೆಯಿಂದ ಎಲ್ಲರ ಮನಸ್ಸನ್ನು ಸೆಳೀತಾನೆ. ತನ್ನ ಹಾಸ್ಯದ ಒಂದು ನಟನಾ ಕೌಶಲ್ಯದಿಂದ, ಹಾಸ್ಯದಿಂದ ಇಡೀ ಕೈಲಾಸವೇ ನಕ್ಕು ನಕ್ಕು ಹೊಟ್ಟೆಲ್ಲ ಹುಣ್ಣಾಗುವಂತೆ ಆ ರೀತಿಯಾಗಿರ್ತಕ್ಕಂಥ ಸಂತೋಷದಲ್ಲಿ ಮುಳುಗಿಸ್ಬಿಡ್ತಾನೆ. ಅತ್ಯಂತ ಖುಷಿಯಾಗುತ್ತೆ ಈಶ್ವರರಿಗೆ ಈ ಒಬ್ಬ ಕಲಾವಿದನನ್ನು ಕಂಡು. ಕಲಾವಿದರ ಶಕ್ತಿ ಏನು ಅಂತ ಈ ಕಥೆ ನನಗೆ ಗೊತ್ತಾಗ್ತದೆ ನಿಮಗೆ. ಈ ಸಂದರ್ಭದಲ್ಲಿ ತುಂಬ ಸಮಯಕ್ಕೆ ತಕ್ಕಂತೆ ಮಾತ್ರ ನಗುವಂಥ ನಾರದರು ಕೂಡ ತಮ್ಮ ಮೈಯನ್ನು ಮರೆತು ಈ ಹಾಸ್ಯಗಾರನ ಚಮತ್ಕಾರಕ್ಕೆ ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಹೀಗಿರುವಾಗ ಹಾಸ್ಯಗಾರನ ಕಲಾವಿದ ತನ್ನ ಎಲ್ಲ ಚಮತ್ಕಾರಗಳನ್ನು ಮುಗಿಸ್ಕೊಂಡು ನಮಸ್ಕಾರವನ್ನು ಮಾಡಿ ಈಶ್ವರನಿಗೆ ಒಂದು ಪ್ರದಕ್ಷಿಣೆಯನ್ನು ಹಾಕಿ ನಮಸ್ಕಾರ ಮಾಡಿದಾಗ ಈಶ್ವರನು ಅವನಿಗೆ ಒಂದು ತುರಾಯಿ, ಒಂದು ಟೋಪಿಯನ್ನು ಕೊಟ್ಟು, ವಜ್ರದ ಹಾರವನ್ನು ಕೊಟ್ಟು ಅವನಿಗೆ ಆಶೀರ್ವಾದವನ್ನು ಮಾಡಿ ಕಳಿಸ್ತಾರೆ. ಈ ಕಾರ್ಯಕ್ರಮ ಎಲ್ಲ ಮುಗಿಯುತ್ತೆ. ಎಲ್ಲರದ್ದು ಊಟ ಆಗುತ್ತೆ. ತಾಂಬೂಲ ಸೇವನೆಯನ್ನು ಮಾಡ್ತಾ ಇರಬೇಕಾದ್ರೆ ನಾರದರು ಪಾರ್ವತಿಯನ್ನು ಗಮನಿಸಿ ಕೇಳ್ತಾರೆ, ನೀವು ಒಂದು ವಿಷಯ ಗಮನಿಸಿದ್ರ ಪಾರ್ವತಿ ದೇವಿ ಅಂತ. ಪಾರ್ವತಿ ದೇವಿ ಇಲ್ಲ ಅಂತಾರೆ. ನನಗೆ ಯಾಕೋ ಸ್ವಲ್ಪ ಬೇಜಾರಾಯಿತು, ಬಟ್ ಆದರೆ ನಿಮಗಿನ್ನೂ ಅದರ ಅರ್ಥ ಆಗಲಿಲ್ಲ. ಆದ್ರೂ ಇರಲಿ ಬಿಡಿ, ನಿಮಗೆ ಅದ್ರ ಬಗ್ಗೆ ಚಿಂತೆ ಇಲ್ಲ ಅಂತಂದರೆ ನಾನು ಹೇಳಿ ಯಾಕೆ ಸುಮ್ಮನೆ ನಿಮ್ಮಿಬ್ಬರು ಬದೇ ತಂದಿಡಬೇಕು. ನಾನೊಂದು ವಿಷಯ ಗಮನಿಸಿದೆ, ಪರವಾಗಿಲ್ಲ ಬಿಡಿ, ನಿಮಗೇನು ಅನಿಸಿಲ್ಲ ಅಂದರೆ ನನಗೇನು ತೊಂದರೆ ಇಲ್ಲ ಬಿಡಿ ಅಂತ ಹೇಳ್ತಾರೆ. ಈ ಉದ್ಗಾರದ ಮಾತುಗಳನ್ನು ಕೇಳಿದ ಪಾರ್ವತಿ ಕ್ಯೂರಿಯಾಸಿಟಿಯಿಂದ, ಕುತೂಹಲದಿಂದ ನಾರದ್ರೆ ಅದೇಂತ ಬಿಡಿಸಿ ಹೇಳಿ ಏನಾಯಿತು. ಏನಿಲ್ಲ, ಇಲ್ಲಿ ಬಂದೆ, ಊಟ ಮಾಡಿದೆ, ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿತ್ತು. ಆದರೆ ಒಂದು ವಿಷಯದಲ್ಲಿ ನನಗೆ ಒಂದು ಸ್ವಲ್ಪ ಯಾಕೋ ಮನಸ್ಸಿಗೆ ನೋವಾಯಿತು. ಅದೇನಪ್ಪ ಅಂತ ಹೇಳಿದ್ರೆ, ಕೊನೆಯಲ್ಲಿ ಒಬ್ಬ ಹಾಸ್ಯ ಕಲಾವಿದ ಏನಿದ್ದ ಅವನನ್ನು ಗಮನಿಸಿದ್ರ ನೀವು? ಎಲ್ಲವನ್ನು ತೋರಿಸಿದಾದ ಮೇಲೆ ಈಶ್ವರನಿಗೆ ಮಾತ್ರ ಪ್ರದಕ್ಷಿಣೆಯಾಗಿ ನಮಸ್ಕಾರ ಮಾಡಿ ಹೊರಟ. ಅಂದರೆ ನಿಮಗೆ ಇಲ್ಲಿ ಏನು ಬೆಲೆ ಇದೆ? ನಿಮಗೆ ಬರೀ ನಮಸ್ಕಾರ, ಈಶ್ವರನಿಗೆ ಮಾತ್ರ ಪ್ರದಕ್ಷಿಣೆ. ಇದನ್ನು ಗಮನಿಸಿದ ನನಗೆ ಒಂದು ಸ್ವಲ್ಪ ಎಲ್ಲೋ ಬೇಜಾರಾಯಿತು. ಆದರೆ ಪರವಾಗಿಲ್ಲ ಬಿಡಿ, ನಿಮಗೇನು ಅನಿಸಿಲ್ಲ ಅಂದರೆ ಪರವಾಗಿಲ್ಲ ಅಂತ ಹೇಳ್ತಾನೆ. ಪಾರ್ವತಿಗೆ ಹೌದಲ್ವಾ, ಇದು ನ್ಯಾಯ ಇಲ್ಲ. ಈಶ್ವರ ಯಾವಾಗಲೂ ನಾನು ನೀನು ಸಮ ಅಂತಿರ್ತಾನೆ, ಆದರೆ ಇಲ್ಲಿ ಅನ್ಯಾಯ ಆಗಿದೆ. ಒಬ್ಬ ಕಲಾವಿದ ನನಗೆ ಅವಮಾನ ಮಾಡಿದ್ದಾನೆ. ಒಬ್ಬ ಕಲಾವಿದ ಈಶ್ವರನಿಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾನೆ, ನನಗೆ ಬರೀ ನಮಸ್ಕಾರ ಮಾಡಿದ್ದೇನೆ, ಇದು ನ್ಯಾಯ ಇಲ್ಲ ಅಂತ ಹೇಳಿ ತನ್ನ ಉಡುಗೆ ತೊಡುಗೆಗಳನ್ನು ಬಿಚ್ಚಿಟ್ಟು ನಾರುಮುಡಿಯನ್ನು ಹಾಕ್ಕೊಂಡು ಹೊಂಟ್ಲು ನೈಮಿಷಾರಣ್ಯಕ್ಕೆ ತಪಸ್ಸಿಗೆ. ಇದನ್ನು ಗಮನಿಸಿದ ಈಶ್ವರ ನಾರದನ್ನು ಮಾಡಿರ್ತಕ್ಕಂಥದ್ದನ್ನು ತಿಳ್ಕೊಂಡು ಆಗುವುದೆಲ್ಲ ಒಳ್ಳೆಯದಕ್ಕೆ ಅಂತೇಳಿ ಸುಮ್ಮನೆ ಆಗ್ಬಿಡ್ತಾನೆ. 1 ವರ್ಷ ಆಯಿತು, 2 ವರ್ಷ ಆಯಿತು, 50 ವರ್ಷ ಆಯಿತು, 100 ವರ್ಷ ಆಯಿತು, 200 ವರ್ಷಗಳಾಯಿತು, 300 ವರ್ಷಗಳಾಯಿತು, 1000 ವರ್ಷ ಆದರೂ ಪಾರ್ವತಿ ವಿಚಲಿತಳಾಗದೆ ತಪಸ್ಸನ್ನು ಘೋರವಾಗಿ ಮಾಡ್ತಾ ಇದ್ದಾಳೆ. ಆದರೆ ಈಶ್ವರನು ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ
ರೆಸ್ಪಾನ್ಸ್ ಕೊಡಲಿಲ್ಲ. ಪಾರ್ವತಿ ತನ್ನ ಕಠೋರವಾದ ತಪಸ್ಸನ್ನು ಮಾಡ್ತಾನೇ ಇದ್ದಾಳೆ. ಭಕ್ತರೆಲ್ಲರೂ ಈಶ್ವರನ ಹೋಗಿ ಕೇಳ್ಕೊಳ್ತಾರೆ, ಸ್ವಲ್ಪನಾದರೂ ಕನಿಕರ ಕೊಡು ಪ್ರಭುವೇ. ಪಾರ್ವತಿ, ಈ ರೀತಿಯಾಗಿ ನಿನ್ನನ್ನು ಏಕಾಏಕಿಗೆ ಬಿಟ್ಬಿಟ್ರೆ ಹೇಗೆ? ನೀವಿಬ್ಬರು ಸತಿಪತಿಯರಾಗಿರಬೇಕು, ಪಾರ್ವತಿ ಪರಮೇಶ್ವರರಾಗಿರಬೇಕು. ಹೀಗೆ ಒಂಟಿ ಇರೋದು ಸರಿಯಿಲ್ಲ. ನೀವು ಹೋಗಿ ಪಾರ್ವತಿ ದೇವಿಯನ್ನು ಕೇಳಲೇಬೇಕಾಗುತ್ತೆ, ಅವ್ರು ಕೇಳಿರ್ತಕ್ಕಂಥ ವರಗಳನ್ನು ಕೊಡಲೇಬೇಕಾಗ್ತದೆ ಅಂತ. ಆದರೂ ಕಠಿಣವಾಗಿ ಈಶ್ವರ ಏನು ಮಾಡ್ತಾನೆ, ತನ್ನ ತಪಸ್ಸನ್ನು ಮುಂದುವರಿಲಿಕ್ಕೆ ಬಿಟ್ಬಿಡ್ತಾನೆ. ಪಾರ್ವತಿಯನ್ನು ಕೂಡ ಹಿಂದೆ ಇಲ್ಲದೆ ಘೋರವಾದ ತಪಸ್ಸನ್ನು ಮಾಡ್ತಾ ಇರ್ತಾಳೆ. ಹೀಗೆ 2000 ವರ್ಷಗಳಾಗೋಗುತ್ತೆ. ಆವಾಗ ಬ್ರಹ್ಮ ಬಂದು ಕೇಳ್ತಾನೆ, ಅದೇನು ಹೋಗಿ ನೋಡಪ್ಪ ಅಂತ. ಅದಕ್ಕೂ ಮಣಿಯಲಿಲ್ಲ. ಇನ್ನೂ 1000 ವರ್ಷಗಳಾಗೋಗುತ್ತೆ. ಆಗ ವಿಷ್ಣು ಬಂದು ಕೇಳ್ತಾನೆ, ಈಶ್ವರ, ಇನ್ನೂ ನೀನು ಕನಿಕರಿಸದೆ ಹೋದರೆ ಭೂಲೋಕದಲ್ಲಿ ಅಲ್ಲೋಲ ಕಲ್ಲೋಲವಾಗುವುದಂತೂ ನಿಶ್ಚಿತ, ಅದೇನು ಹೋಗಿ ನೋಡು ಅಂತ. ಈಗ ಈಶ್ವರನು ಕೂಡ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಕೊಂಡಿರ್ತಾನೆ, ಕಲಾವಿದನಿಂದ ನನಗೆ ಈ ರೀತಿಯಾಗಿರ್ತಕ್ಕಂಥ ಒಂದು ಏಕಾಂತತೆ ಬಂತಲ್ಲಪ್ಪ ಅಂಥೇಳಿ ಸತಿಯ ಮುಂದೆ ಬಂದು ಪಾರ್ವತಿಯ ಮುಂದೆ ಪ್ರತ್ಯಕ್ಷನಾಗಿ, ಪಾರ್ವತಿ ಪಾರ್ವತಿ ಎದ್ದೇಳು, ನಿನಗೇನು ಬೇಕು ಅಂತ ಕೇಳ್ತಾಳೆ. ಆದರೆ ಈಶ್ವರನಿಗೆ ಮೊದಲೇ ಗೊತ್ತು ಪಾರ್ವತಿ ಏನು ಕೇಳ್ತಾಳೆ ಅಂತ. ಆಗ ಪಾರ್ವತಿ ಹೇಳ್ತಾಳೆ, ನನ್ನ ತಪಸ್ಸಿಗೆ ನೀವು ಮೆಚ್ಚಿದ್ದೇ ಆದರೆ, ನನಗೆ ನೀವು ವರವನ್ನೇ ಕೊಡುವುದೇ ಆದರೆ, ನೀವು ನನಗೆ ನಿಮ್ಮ ದೇಹದಲ್ಲಿ ಅರ್ಧ ಭಾಗವನ್ನು ಕೊಡಬೇಕು. ತಪಸ್ಸಿಗೆ ಮೆಚ್ಚಿದ್ದೇನೆ, ನನ್ನ ಅರ್ಧ ಭಾಗ ನಿನ್ನದು ಅಂತ ಹೇಳಿದಾಗ ಈಶ್ವರನ ಒಂದು ಭಾಗದಲ್ಲಿ ಪಾರ್ವತಿ ಆವರಿಸ್ಕೋತಾಳೆ. ಆವಾಗಲೇ ಅರ್ಧಾಂಗಿ, ಅರ್ಧನಾರೀಶ್ವರ ಶಿವ ಆಗ್ತಾನೆ. ಈಗ ನಾವು ಒಂದು ಪ್ರದಕ್ಷಿಣೆ ಮಾಡಿದರೆ ಈಶ್ವರನಿಗೂ ಪಾರ್ವತಿಗೂ ಪ್ರದಕ್ಷಿಣೆ ಮಾಡಿದಂತಾಗುತ್ತದೆ. ಒಬ್ಬ ಕಲಾವಿದನು ಹಾಸ್ಯವನ್ನು ಮಾಡಿ ಕೈಲಾಸದಲ್ಲಿ ಎಲ್ಲರನ್ನು ನಗಿಸಿದ್ದಕ್ಕೆ ಪ್ರತಿಫಲವಾಗಿ ಈಶ್ವರನಿಗೆ ಮತ್ತು ಪಾರ್ವತಿಯ ದೇಹಗಳು ಒಂದಾಗ್ತದೆ, ಅರ್ಧನಾರೀಶ್ವರನಾಗ್ತಾನೆ. ಹೀಗಾಗಿ ಈ ಕಾರಣದಿಂದ ಈಶ್ವರ ಅರ್ಧ ಭಾಗದಲ್ಲಿ ಪಾರ್ವತಿ ಕೂಡ ಆವರಿಸಲಾಗ್ತದೆ. ಈ ಕಥೆಯನ್ನು ಯಾರು ಕೇಳ್ತಾರೋ ಅವರಿಗೆ ಈಶ್ವರನ ಮತ್ತು ಪಾರ್ವತಿಯ ಆಶೀರ್ವಾದ ಸಿಗ್ತದೆ. ಆಯುಷ್ಯು, ಆರೋಗ್ಯ, ಐಶ್ವರ್ಯ, ಪುತ್ರ ಸಂತಾನ, ವಾಕ್ಚಾತುರ್ಯ, ಕಲಾವಿದ ತತ್ವ, ಈ 5 ವರಗಳು ಈ ಕಥೆಯನ್ನು ಯಾರು ಕೇಳಿದರೋ ಅವ್ರಿಗೆ ಸಿಗುತ್ತೆ ಅಂತಕ್ಕಂಥದ್ದು ಪುರಾಣಗಳಲ್ಲಿ ಹೇಳ್ತಾರೆ. ಥ್ಯಾಂಕ್ ಯು.